ಹಾಯ್ ಫ್ರೆಂಡ್ಸ್, 2-3 ದಿನದಿಂದ ವ್ಲಾಗ್ ಏನು ಮಾಡೋದಕ್ಕಾಗಲಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೊಂಬಿಡಿ. ಯಾಕೆ ಅಂದರೆ ಈಗ ಸಮ್ಮರ್ ಅಲ್ವಾ. ಸೊ ಮೊನ್ನೆ ಏನು ಮಾಡಿದೆ, ಐಸ್ ಕ್ಯೂಬ್ ಒಂದೇ ಒಂದು ಐಸ್ ಕ್ಯೂಬ್ ಎತ್ತಿ ಬಾಯಲ್ಲಿ ಹಾಕ್ಕೊಂಡೆ. ಸೊ ಅದರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ತಲೆನೋವು, ಸೊ ಹುಷಾರಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ವಿಡಿಯೋ ನಾಳೆಯಿಂದ ವ್ಲಾಗ್ಸ್ ಹಾಕ್ತೀನಿ. ಸೊ ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ ನನಗೂ ನಮ್ಮ ಮನೆಯವ್ರಿಗಿಬ್ಬರಿಗೂ. ಅದಕ್ಕೆ ಸೊಪ್ಪು ತಂದಿದ್ರು, ಅದಕ್ಕೆ ಮಸೊಪ್ಪು ಸಾರು ಮಾಡೋಣ ಅಂತ ಇವತ್ತು ಮಸೊಪ್ಪು ಸಾರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಸೊ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ತೊಗರಿಬೇಳೆ ಹಾಕಿ, ಒಂದು 4-5 ಬೆಳ್ಳುಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಒಂದು 4 ಮತ್ತು ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಇದು 2 ವಿಸಿಲ್ ಕೂಗಾದಮೇಲೆ ಅದನ್ನು ರುಬ್ಕೊಳ್ಬೇಕು. ಸೊ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಳ್ತೀನಿ. ಇದನ್ನು 2 ವಿಸಿಲ್ ಕೂಗಿಸ್ಕೊತೀನಿ. ಈಗ ಸೊಪ್ಪು ಸಾರಿಗೆ ಇಟ್ಕೊಂಡು ಹಾಗೆ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ. ಸೊಪ್ಪು ಸಾರು ಮಾಡಿದ್ರೆ ಪಕ್ಕದಲ್ಲಿ ಅಂದರೆ ಸೈಡಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿರೋದು, ಇಲ್ಲ ಈ ಥರ ಎಗ್ ಬುರ್ಜಿ ಮಾಡಿಕೊಂಡ್ರೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಂಡು, ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಒಂದು 2 ಮೊಟ್ಟೆಗೆ ಆಗೋಷ್ಟು ಮಾಡ್ಕೊಳ್ತಾಯಿದ್ದೀನಿ. ನಮ್ಮನೇಲಂತೂ ಎಗ್ ಬುರ್ಜಿ ಮತ್ತು ಮೊಟ್ಟೆ ಅಂದರೆ ತುಂಬ ಇಷ್ಟ. ಈ ಸೊಪ್ಪು ಸಾರು ಮಾಡಿದಾಗೆಲ್ಲ ಮೊಟ್ಟೆ ಇರಲೇಬೇಕು. ಆದರೆ ವಾರದಲ್ಲಿ ಮಾಡಿದ್ರೆ ತಿನ್ನೋದಿಲ್ಲ, ಸೋಮವಾರ ಶುಕ್ರವಾರ ತಿನ್ನೋದಿಲ್ಲ. ಸೊ ಈಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಮೊಟ್ಟೆ ಹಾಕ್ಕೊಳ್ತಾಯಿದ್ದೀನಿ. 2 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಿರ ಆಡಿಸ್ಕೊಳ್ತಾನೆ ಇರಬೇಕು. ಆವಾಗ ಮೊಟ್ಟೆ ಸೀದೋಗಲ್ಲ. ಜ್ಯೂಸ್ ಇಲ್ಲ ಅಂತ ಐಸ್ ಕ್ಯೂಬ್ ಬಂದಿದ್ದನ್ನ ಫ್ರಿಜ್ಜಲ್ಲಿ ಎತ್ಕೊಂಡು ತಿಂದಿದ್ದಕ್ಕೆ ಸೊ ಒಂದು 5 ದಿನ ಅಂತೂ ಹುಷಾರು ತಪ್ಪಿದ್ದೆ. ವಾಯ್ಸ್ ಏನು ಬಂದಿಲ್ಲ ಅಂತ ವೀಡಿಯೋಸು ಮಾಡಲಿಲ್ಲ. ಸೊ ಯಾರೋ ಬೇಜಾರು ಮಾಡ್ಕೊಬಿಡಿ, ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಮೊಟ್ಟೆ ಬೆಂದಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಪೆಪ್ಪರ್ ಅಂದರೆ ತುಂಬ ಇಷ್ಟ, ಬಟ್ ನಮ್ಮ ಮನೆಯವ್ರು ಪೆಪ್ಪರ್ ತಿನ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ನಿಮಗೆ ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಮೊಟ್ಟೆ ಅಂದಮೇಲೆ ಪೆಪ್ಪರ್ ಇರಲೇಬೇಕು. ಅಲ್ಲಿ ಖಾರದ ಪುಡಿ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಮೊಟ್ಟೆ ಅಂದಮೇಲೆ ಪೆಪ್ಪರ್ ಇರಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿದೆ ಪಲ್ಯ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಈಗ 2 ವಿಸಿಲ್ ಬಂದಿದೆ, ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ, ಹಾಗೆ ಮೊಟ್ಟೆ ಪಲ್ಯ ಹಾಗೆ ಅಲ್ಲಿ ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ, ಹಾಗೆ ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡು ನೋಡಿ ಈಗ ಬೇಳೆ ಬೇಯಿಸ್ಕೊಂಡು ಸ್ವಲ್ಪ ಬೇಳೆ ಹಾಗೆ ಬಿಟ್ಟಿದ್ದೆ. ಈಗ ಅದಕ್ಕೆ ರುಬ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಕೊತ್ತಂಬರಿ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ಸಾಂಬಾರಲ್ಲಿ ಸೈಡಲ್ಲಿ ಕುದಿಯೋಕ್ಕಿಟ್ಟು ಈ ಕಡೆ ಪಲ್ಯ ಆಯಿತು. ಮುದ್ದೆ ಮಾಡ್ಕೊಳ್ಳೋಣ ಅಂತ. ಮುದ್ದೆನೂ ಅಷ್ಟೇ ನಾನು ಯಾವಾಗಲೂ ಇದೇ ಥರ ಮಾಡೋದು. ಒಂದು ತಪ್ಪಲೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚಕ್ಕೆ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ರಾಗಿ ಹಸಿಟ್ಟು ಒಂದು ಸ್ವಲ್ಪ ಹಾಕಿ ಬಿಟ್ಬಿಡ್ತೀನಿ. ಅದು ಒಂದು ಕುದಿ ಬರ್ತಿದ್ದಂಗೆ ಆಮೇಲೆ ನಾನು ರಾಗಿ ಹಸಿಟ್ಟು ಫುಲ್ಲು ಹಾಕ್ಕೊಳ್ತೀನಿ. ನಮ್ಮ ಮನೆಯವ್ರಿಗಂತೂ ನಾನು ಮಾಡೋ ಮುದ್ದೆ ಅಂತೂ ತುಂಬ ಇಷ್ಟ. ಅವ್ರು ಇಷ್ಟಪಟ್ಟು ತಿಂತಾರೆ ಮುದ್ದೆನ. ಬಟ್ ನಾವು ಮುಂಚೆ ಜಾಸ್ತಿ ಮುದ್ದೆ ತಿಂತಾ ಇದ್ದಿಲ್ಲ, ಈಗ ಮುದ್ದೆ ಜಾಸ್ತಿ ತಿಂತೀವಿ. ಚೆನ್ನಾಗಿರುತ್ತೆ ಮುದ್ದೆ. ಸೊಪ್ಪು ಸಾರಿಗಂತೂ ಮುದ್ದೆ, ಸೊಪ್ಪು ಸಾರು, ಮೊಟ್ಟೆ ಪಲ್ಯ ಇದೆಲ್ಲ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮುದ್ದೆಗಂತೂ ಚಕ್ಕೆ ಪುಡಿ ಮತ್ತು ಉಪ್ಪು ಕೆಲವೊಬ್ರು ಹಾಕೋದಿಲ್ಲ. ಸೊ ನಾನು ಹಾಕಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ಮುದ್ದೆ ಸಖತ್ ಗಟ್ಟಿಯಾಗೂ ಮಾಡೋದಿಲ್ಲ, ತುಂಬ ತೆಳುವಾಗಿ ಮಾಡ್ತೀನಿ. ಹಾಗೆ ಕೆಲವರು ಅನ್ನ ಕೂಡ ಹಾಕಿ ಮಾಡ್ತಾರೆ. ನಾನು ಅನ್ನ ಹಾಕಿ ಮಾಡೋದಿಲ್ಲ, ನಮ್ಮ ಮನೆಯವ್ರಿಗೆ ಅನ್ನ ಹಾಕಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೀಗೆ ಮಾಡ್ಕೊಳ್ತಾಯಿದ್ದೀನಿ. ಆಲ್ರೆಡಿ ಮುದ್ದೆ ಎಲ್ಲ ಒಂದ್ಸತಿ ತೊಳೆಸ್ಕೊಂಡಿದ್ದೆ. ಸೊ ಈಗ ಮುದ್ದೆ ಕಟ್ಕೊಳ್ಳೋಣ. ಮುದ್ದೆ ಅಂತೂ ನಿಜ ಸಾಫ್ಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಕೆಲವೊಬ್ಬರು ತುಪ್ಪ ಕೂಡ ಹಾಕ್ಕೊಳ್ತಾರೆ ಈ ಥರ ಮುದ್ದೆ ಮಾಡ್ಕೊಳ್ಬೇಕಾದ್ರೆ. ನಾನು ತುಪ್ಪ ಏನು ಬಳಸೋದಿಲ್ಲ, ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಆದರೂ ಮುದ್ದೆ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಬೇಯಬೇಕಾದ್ರೆ ಕೆಲವೊಬ್ಬರು ಎಣ್ಣೆ ಕೂಡ ಹಾಕ್ಕೊಳ್ತಾರೆ, ನಾನು ಎಣ್ಣೆ ಹಾಕೋದಿಲ್ಲ. ಆದರೂ ನಮ್ಮ ಮನೇಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಮಾಡ್ತಿರ್ಬೇಕಾದ್ರೇ ತಿನ್ನಬೇಕು ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ, ಆಯ್ತಾ ಊಟ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನೋಡಿದ್ರಲ್ಲ ಸೊಪ್ಪು ಸಾರು ಮತ್ತು ಮುದ್ದೆ, ಮೊಟ್ಟೆ ಪಲ್ಯ ಹೇಗೆ ಮಾಡಿದೆ ಅಂತ. ಸೊ ಇನ್ಮೇಲೆ ಫಸ್ಟ್ ಟೈಮು ನಾನು ಸೊಪ್ಪು ಸಾರಿಗೆ
ತೆಂಗಿನಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತ ಒಂಥರ ಡಿಫ್ರೆಂಟಾಗಿ. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಈಸಿ ಆ್ಯಂಡ್ ತುಂಬ ಬೇರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ಸೊಪ್ಸಾರು ಮುದ್ದೆ ಮತ್ತು ಎಗ್ ಬುರ್ಜಿ ಇದೆಲ್ಲ ಮಾಡ್ಕೊಂಡು ತಿಂದ್ವಿ. ಸೊಪ್ಸಾರು ಅಂತೂ ತುಂಬ ಚೆನ್ನಾಗಿತ್ತು, ಮುದ್ದೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಚಕ್ಕೆ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಾಡೋದ್ರಿಂದ ಸೊ ಸಕ್ಕತ್ತಾಗಿತ್ತು. ನಮ್ಮ ಮನೆಯವರಂತೂ ಹೊಟ್ಟೆ ತುಂಬ ಊಟ ಮಾಡಿದ್ರು, ನಂಗೆ ಅದೇ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.